ಉಪಚುನಾವಣೆ ಭರ್ಜರಿಯಾಗಿ ಜಯಪೇರಿಯನ್ನ ಬಾರಿಸಿರುವಂತದ್ದು. ಬಾಗಲಕೋಟೆಯಲ್ಲಿ ಭರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ ಉಮೇಶ್ ಮೇಟಿ. ಕಾರ್ಯಕರ್ತರಿಗೆ ಹೃದಯ ಪೂರ್ವಕ ಧನ್ಯವಾದಗಳನ್ನ ತಿಳಿಸಿದ್ದಾರೆ. ಉಮೇಶ್ ಮೇಟಿ ಅವರು ಬಹಳ ಕಷ್ಟಪಟ್ಟಿದ್ದಾರೆ. ಇದು ನಮ್ಮ ಗೆಲುವಲ್ಲ, ಕಾರ್ಯಕರ್ತರ ಗೆಲುವು. ಇದು ನನ್ನ ಗೆಲುವಲ್ಲ, ನಮ್ಮೆಲ್ಲರ ಗೆಲುವು. ಕಾರ್ಯಕರ್ತರು ಬಹಳ ಅಂದ್ರೆ ಬಹಳ ನನಗಾಗಿ ಎಫರ್ಟ್ ಅನ್ನ ಹಾಕಿದ್ದಾರೆ. ಗೆಲುವನ್ನ ತಂದೆಗೆ ಅರ್ಪಿಸಿ ಉಮೇಶ್ ಮೇಟಿ ಭಾವುಕರಾಗಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಧನ್ಯವಾದವನ್ನ ತಿಳಿಸಿದ್ದಾರೆ. ಇತ್ತ ಉಮೇಶ್ ಮೇಟಿ ಅವರು ಕೂಡ ಧನ್ಯವಾದವನ್ನ ತಿಳಿಸಿದ್ದಾರೆ. ಯಾಕಂತಂದ್ರೆ ಪಾಪ ಅಂದುಕೊಂಡಿರ್ಲಿಲ್ಲ ಇಂತಹ ದೊಡ್ಡ ಮಟ್ಟದಲ್ಲಿ ಗೆಲುವನ್ನ ಕಾಣ್ತೀವಿ ಅಂತ. ಬಾಗಲಕೋಟೆಯಲ್ಲಿ 97,941 ಮತಗಳಲ್ಲಿ ಇವತ್ತು ಭರ್ಜರಿಯಾಗಿ ಗೆಲುವನ್ನ ಕಂಡಿದ್ದಾರೆ ಉಮೇಶ್ ಮೇಟಿ. ಸೊ ಹಾಗಾಗಿ ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಧನ್ಯವಾದವನ್ನು ಕೂಡ ತಿಳಿಸಿದ್ದಾರೆ ಉಮೇಶ್ ಮೇಟಿ. ಸೊ ಬಾಗಲಕೋಟೆಯಾದ್ಯಂತ ಇವತ್ತು ಭರ್ಜರಿಯಾಗಿ ಸೆಲೆಬ್ರೇಷನ್ಸ್ ಅನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಕಾರ್ಯಕರ್ತರು ಸಿಹಿಯನ್ನ ಹಂಚೋದ್ರ ಮುಖಾಂತರ ಉಮೇಶ್ ಮೇಟಿ ಅವರ ನಿವಾಸಕ್ಕೆ ತೆರಳ್ತಾ ಇದ್ದಾರೆ. ಹಾಗೆ ಈ ಗೆಲುವು ನಮ್ಮದಲ್ಲ, ಇದು ನನ್ನ ಗೆಲುವಲ್ಲ, ಕಾರ್ಯಕರ್ತರ ಗೆಲುವಿದು. ಅವರು ಹಾಕಿರುವಂತಹ ಎಫರ್ಟ್, ಅವರು ನನ್ನನ್ನು ನಂಬಿ ಮತ ಹಾಕಿರೋದ್ರಿಂದ ಇವತ್ತು ನಾನು ಈ ಸ್ಥಾನದಲ್ಲಿ ಇದ್ದೀನಿ. ಇದಕ್ಕೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಐ ಆಮ್ ವೆರಿ ಹ್ಯಾಪಿ ಅಂತ ಈಗಾಗಲೇ ಉಮೇಶ್ ಮೇಟಿ ಅವರು ಹೇಳಿರುವಂಥದ್ದು. ನೋಡಿ, ಈಗಾಗಲೇ ಸೋಲು ಗೆಲುವಿನ ಲೆಕ್ಕಾಚಾರನೇ ಹಾಗೆ. ಒಂದು ಕಡೆ ದಾವಣಗೆರೆ ದಕ್ಷಿಣ ಹಾಗೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಈಗಾಗಲೇ ಒಂದು ಕಡೆ ಭರ್ಜರಿ ಗೆಲುವನ್ನು ತಂದೊಡ್ಡಿದೆ. ಫಲಿತಾಂಶದ ಕುತೂಹಲ ಬೆಳಗ್ಗೆಯಿಂದಲೂ ಕೂಡ ಇತ್ತು. ಕಾಂಗ್ರೆಸ್ನ ಹಿರಿಯ ನಾಯಕರ ನಿಧನದಿಂದ ತೆರವಾದಂತಹ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ತೀವ್ರ ಪೈಪೋಟಿ ಕೂಡ ಏರ್ಪಟ್ಟಿತ್ತು. ಭಾರಿ ಕುತೂಹಲಕ್ಕೆ ಕಾರಣವಾಗಿದ್ದಂತಹ ಈ ಎರಡು ಕ್ಷೇತ್ರಗಳಲ್ಲಿ ಇವತ್ತು ಮತ ಎಣಿಕೆ ನಡೀತಾ ಇದೆ. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ನ ಶಾಮನೂರು ಶಿವಶಂಕರಪ್ಪ ಹಾಗೆ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನ HY ಮೇಟಿ ಅವರ ನಿಧನದಿಂದ ಸ್ಥಾನಗಳು ತೆರವಾಗಿತ್ತು. ಸೊ ಹಾಗಾಗಿ ಏಪ್ರಿಲ್ 9ನೇ ತಾರೀಕು ಮತದಾನ ಕೂಡ ನಡೆದಿತ್ತು. ಸೊ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತಗಳ ಎಣಿಕೆ ಈಗಾಗಲೇ DRR ವಿದ್ಯಾಸಂಸ್ಥೆಯಲ್ಲಿ, ಬಾಗಲಕೋಟೆ ಕ್ಷೇತ್ರದ ಮತಗಳ ಎಣಿಕೆ ನಗರದ ತೋಟಗಾರಿಕೆ ವಿವಿಯಲ್ಲಿ ನಡೀತಾ ಇದೆ. ಬೆಳಗ್ಗೆ 8 ಗಂಟೆಗೆ ಪೋಸ್ಟಲ್ ಬ್ಯಾಲೆಟ್ ಎಣಿಕೆ ಆರಂಭ ಆಯಿತು. 8:30ಕ್ಕೆ EVM ಯಂತ್ರಗಳ ಎಣಿಕೆ ಕಾರ್ಯ ಶುರುವಾಯಿತು. ಮಧ್ಯಾಹ್ನ 12 ಗಂಟೆ ವೇಳೆಗೆಲ್ಲ ಅಂತಿಮ ಫಲಿತಾಂಶ ಲಭ್ಯ ಆಗೇ ಬಿಡ್ತು. ನೋಡಿ, ಒಂದು ಕಡೆ ನೋಡಿ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ ಶಾಮನೂರವರು, ಹಾಗೆ ಮತ್ತೊಂದು ಕಡೆ HY ಮೇಟಿ ಅವರ ಪುತ್ರ ಇವರು ಕೂಡ ಗೆಲುವನ್ನು ಸಾಧಿಸೋದ್ರ ಮುಖಾಂತರ ಇದೀಗ ಕಾಂಗ್ರೆಸ್ಗೆ ಮತ್ತಷ್ಟು ಸ್ಪಿರಿಟ್ ಅನ್ನ ತಂದೊಡ್ಡಿದ್ದಾರೆ. ಬಾಗಲಕೋಟೆ ಮತಕ್ಷೇತ್ರದ ಮತದಾರರಿಗೆ ಹಣೆ ಮುಣಿದು ನಮಸ್ಕರಿಸುತ್ತಾ ಎಲ್ಲ ಮತದಾರರಿಗೆ ಧನ್ಯವಾದವನ್ನು ಹೇಳುತ್ತಾ, ನಮ್ಮ ಪಕ್ಷದ ಹಿರಿಯರ ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವರು, ಶಾಸಕರು, ನಮ್ಮ ಪಕ್ಷದ ಮುಖಂಡರು ಎಲ್ಲ ಸಾಮಾನ್ಯ ಕಾರ್ಯಕರ್ತರು ಹಿಡ್ಕೊಂಡು ಇವತ್ತು ನಾನೇ ಅಭ್ಯರ್ಥಿಯನ್ನು ಚುನಾವಣೆ ಮಾಡಿದ್ದಾರೆ. ಹೀಗಾಗಿ ಹೈಯೆಸ್ಟ್ ಲೀಡ್ ಕಾಂಗ್ರೆಸ್ ಗೆಲುವು ಆಗಿದೆ. ಒಂದ್ ಕಡೆ ತಮ್ಮ ಆಪ್ತರು ಸಿಎಂ ಅವರು ಕೂಡ ಅಖಾಡ ಕಳೆದ್ರು, ಸತೀಶ್ ಜಾರಕಿಹೊಳಿ ಅವರು ಬಂದರು, ತಿಮ್ಮಾಪುರ ಅವರು ಇಡೀ ಸಚಿವ ಸಂಪುಟ ತಮ್ಮ ಬೆನ್ನಿಗೆ ನಿಂತು ತಂದೆಯನ್ನ ಕಳ್ಕೊಂಡ ಸಂದರ್ಭದಲ್ಲಿ ತಪ್ಪೆ ಸರ್ ನಡ್ಕೊಂಡು ಪ್ರತಿಯೊಬ್ಬ ಸ್ಥಳೀಯ ನಾಯಕರು ಕೂಡ ತಮ್ಮ ಬೆನ್ನಿಗೆ ನಿಂತು. ಏನ್ ಹೇಳ್ತಾರೆ? ಅವರೇ ಅಭ್ಯರ್ಥಿ ಅಂತ ಹೇಳಿದ್ರೆ ನಮ್ಮ ತಂದೆ ಇಲ್ಲ, ನಮ್ಮ ತಂದೆ ಜಗಳ ನಿಂತು ಅವರೇ ಚುನಾವಣೆ ಮಾಡಿದ್ದಾರೆ. ನಮ್ದು ಏನೂ ಅಲ್ಲ. ಸರ್, ಈ ಕ್ಷೇತ್ರದ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಕೊನೆಯದಾಗಿ ಧನ್ಯವಾದಗಳು ಹಣೆಮುಣಿದ ಅವರ ಹಣೆ ಮುಣಿದು ನಮಸ್ಕರಿಸುವಂತ ಹೇಳಿ ತಂದೆಯವರ ಅಭಿವೃದ್ಧಿ ಕೆಲಸಗಳನ್ನ ನಾವು ಮುಂದುವರಿಸ್ತೀವಿ ಸರ್. ಮಾಡ್ಲೇಬೇಕಲ್ರಿ, ಎಲ್ಲ ಮುಂದುವರಿಸೋ ಸಮ ಜನ ನನ್ನ ಆಯ್ಕೆ ಮಾಡಿದ್ದಾರೆ ಎಲ್ಲರೂ. ಸರ್, ಈಗ ಬಾಗಲಕೋಟೆಯಲ್ಲಿ 4 ಚುನಾವಣೆ ನಡೆದಿದೆ. ಬಾಗಲಕೋಟೆ ಕ್ಷೇತ್ರದಲ್ಲಿ ಇಷ್ಟೊಂದು ದಾಖಲೆ ಅಂದ್ರೆ ಲೀಡ್ ಯಾರು ಗೆದ್ದಿರಲಿಲ್ಲ. ಫಸ್ಟ್ ಟೈಮ್ ನಮ್ಮ ಮುಖ್ಯಮಂತ್ರಿಗಳ ಪಂಚ ಗ್ಯಾರಂಟಿ ಯೋಜನೆ, ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳು, ಮೆಡಿಕಲ್ ಕಾಲೇಜು, ಆಮೇಲೆ ನಮ್ಮ ಹಿರಿಯರಾದಂಥ ತಪ್ಪಶೆಟ್ಟಿ ಅವರು, ಸತೀಶ್ ಜಾರಕಿಹೊಳಿ ಅವರು, ತಿಮ್ಮಾಪುರ ಅವರು ಆದಿಯಾಗಿ ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ದಾರೆ. ಹೀಗಾಗಿ ಅಭೂತಪೂರ್ವ ಗೆಲುವಾಗಿದೆ. ಯಾವ ಪ್ಲಾನ್ ವರ್ಕೌಟ್ ಆಯ್ತು ಅಂತೀರಿ ಸರ್ ನಿಮ್ಮ ಗೆಲುವಿಗೆ?
ನಮ್ಮ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳು. ಸರ್, ನಗರ ಭಾಗದಲ್ಲಿ ಸಾಕಷ್ಟು ಬಿಜೆಪಿ ಮತಗಳು ಬರ್ತಾ ಇತ್ತು. ಈ ಸಾರಿ ಕಾಂಗ್ರೆಸ್ಗೆ ಹೆಚ್ಚು ಮತಗಳು ನಗರ ಪ್ರದೇಶದಲ್ಲಿ ಕೂಡ ನಿಮಗೆ ಮತದಾರರು ಈ ಬಾರಿ ಕೈ ಹಿಡಿದಿದ್ದಾರೆ, ಬಾಗಲಕೋಟೆ ನಗರದ ಮತದಾರರು ಅಂತ. ಹೌದು, ಅದಕ್ಕೆ ಹಣೆ ಮುರಿದು ನಮಸ್ಕರಿಸುತ್ತೇನೆ ಅಂತ ಸರಿ, ಎಲ್ಲ ಮತದಾರಗಳು. ಕ್ಷೇತ್ರದ ಬಗ್ಗೆ ಕನಸು ಸರ್? ಮೆಡಿಕಲ್ ಕಾಲೇಜ್ ಮಾಡಿದ ನಮ್ಮ ತಂದೆಯವ್ರ ಕನಸಿತ್ತು. ಈಗ 200 ಎಕರೆ ಮಾರ್ಕೆಟ್ ಮಾಡೋದದ, ಒಂದು ಒಳ್ಳೆಯ ಯೋಜನೆ ತಂದು ಬಾಗಲಕೋಟೆ ವ್ಯಾಪಾರ